ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಮಾಡೋಕೊಟ್ಟಿರೋ ವಿಡಿಯೋ ಏನಂದರೆ, ನಿಮಗೆ ಗಾಯ ಆಗಿರುತ್ತಲ್ಲ, ಗಾಯಕ್ಕೆ ಒಳ್ಳೆಯ ಒಂದು ಔಷಧಿಯನ್ನು ತೋರಿಸಿಕೊಡ್ತೀನಿ ನಿಮಗೆ. ಈ ಗಿಡ ಇದು ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಮೇಲ್ಗಡೆ ಹಳದಿ ಹೂ ಬಿಡುತ್ತೆ. ಈ ಎಲೆ ಬಂದ್ಬಿಟ್ಟು ಈ ರೀತಿಯಾಗಿರುತ್ತೆ. ಈ ಎಲೆ ಒಂದೊಂದೇ ಎಲೆನ ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ ಕೈಯಲ್ಲಿ ಅಂಗೈಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ತುಂಬ ರಸ ಬರೋ ಥರ ಇದು ಹಿಂಡ್ಕೊಂಡ್ಬಿಟ್ಟು ಗಾಯದ ಮೇಲೆ ಹಿಂಡಿ ಅದು ಆ ಸೊಪ್ಪು ಇರುತ್ತಲ್ಲ, ಸೊಪ್ಪನ್ನು ಗಾಯಕ್ಕೆ ಹಿಂಗೆ ಹಚ್ಚಬೇಕು, ಅದ್ರ ಮೇಲೆ ಇಡಬೇಕು. ಇಟ್ಟರೆ ಆಯ್ತಲ್ಲ ಸ್ನೇಹಿತರೆ, ನಿಮಗೆ ಎಂಥದೇ ಗಾಯ ಆಗಿರಲಿ ತುಂಬ ಬೇಗನೆ ವಾಸಿಯಾಗುತ್ತೆ. ಬೇಗ ಮತ್ತು ಶುಗರ್ ಇರೋರಿಗೆ ತುಂಬಾ ಇಂಪಾರ್ಟೆಂಟು. ಶುಗರಿಂದ ಏನೇ ತೊಂದರೆನೇ ಇರೋಲ್ಲ. ಆ ರೀತಿ ನಿಮ್ಮ ಗಾಯ ಎಲ್ಲ ತುಂಬ ವಾಸಿಯಾಗುತ್ತೆ. ಇದು ಹಳ್ಳಿಗಳಲ್ಲಿ ತುಂಬ ಬಿಡುತ್ತೆ ಈ ಥರ ಇದೆಯಲ್ಲ. ಇದಕ್ಕೆ ಇದು ಏನಂತಾರೆ ಅಂದರೆ ತೀಕಿ ಸೊಪ್ಪು ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ. ಇದು ಗಾಯಕ್ಕೆ ತುಂಬಾ ಉಪಯುಕ್ತವಾಗಿದೆ. ಎಂಥದೇ ಗಾಯ ಆಗಿರಲಿ, ಕಾಲಲ್ಲೇ ಆಗಲಿ, ಕೈಯಲ್ಲಾಗಿರಲಿ, ಆ ಗಾಯ ತುಂಬ ಬೇಗ ವಾಸಿಯಾಗುತ್ತೆ. ಮತ್ತು ನೊಣ ಕೂಡ ಕೂರೋದಿಲ್ಲ, ಇನ್ಫೆಕ್ಷನೂ ಆಗೋದಿಲ್ಲ. ನಿಮಗೆ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು. ಇದು ಮನೆಯಲ್ಲೇ ಮಾಡಿಕೊಳ್ಬೋದಂಥ ತುಂಬ ಉಪಯುಕ್ತವಾದ ಗಿಡಮೂಲಿಕೆ ಇದು. ನಮಸ್ಕಾರ ಸ್ನೇಹಿತರೆ. ಇದೇ ಥರ ವಿಡಿಯೋಗಳಿಗೆ ಮುಂದೆ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.